ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ಹಂಚಿಕೊಂಡಿರುವ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. 2012ರಲ್ಲಿ ಅಮಿತಾಬ್ ಬಚ್ಚನ್ ಅವರು ಮಾಡಿರುವ ಟ್ವೀಟ್ ಅನ್ನ ಅವರು ಮರು ಪೋಸ್ಟ್ ಮಾಡಿದ್ದು ವ್ಯಾಪಕ ಚರ್ಚೆಗೂ ಕಾರಣವಾಗಿದೆ. 2012ರಲ್ಲಿ ಅಣ್ಣಾ ಹಜಾರೆ ಅವರು ಪ್ರತಿಭಟನೆಯಲ್ಲಿದ್ದಾಗ ಪೊಲೀಸರು ಅಶ್ರುವಾಯು ಮತ್ತು ಜಲಫಿರಂಗಿಯನ್ನ ಬಳಸಿದ್ರು. ಇದರ ಬಗ್ಗೆ ಅಮಿತಾಬ್ ಬಚ್ಚನ್ ಅವರು ಈ ಸಂದರ್ಭದಲ್ಲಿ ತೀವ್ರ ನೋವನ್ನು ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ರು. ಅದನ್ನೇ ಶಶಿ ತರೂರ್ ಮರು ಪೋಸ್ಟ್ ಮಾಡಿದ್ದಾರೆ ಮತ್ತು ಪ್ರಶ್ನೆ ಕೇಳಿದ್ದಾರೆ. ಶಾಂತಿಯುತ ಪ್ರತಿಭಟನಾಕಾರರ ವಿರುದ್ಧ ಅಶ್ರುವಾಯು ಮತ್ತು ಜಲಫಿರಂಗಿ ಸಿಡಿಸಿರುವುದು ನೋಡಿ ನನಗೆ ನೋವಾಗಿದೆ ಮತ್ತು ನಾನು ಆತಂಕನಾಗಿದ್ದೇನೆ ಎಂದು ಅವರು ಟ್ವೀಟ್ ಮಾಡಿದರು. 2012 ಡಿಸೆಂಬರ್ 24ರಂದು ಅವರು ಈ ಪೋಸ್ಟ್ ಮಾಡಿದರು. ಅದೇ ಪೋಸ್ಟ್ ಅನ್ನು ಶಶಿ ತರೂರ್ ಮರು ಪೋಸ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ಅಶ್ರುವಾಯು ಸಿಡಿಸಿದ್ದಾರೆ, ಜಲಫಿರಂಗಿ ಮಾಡಿದ್ದಾರೆ, ಮೊಳೆಗುಳ್ಳುಳ ಲಾಠಿಯಿಂದ ಹೊಡೆದಿದ್ದಾರೆ, ಪೆಲೆಟ್ ಗನ್ ಹಾರಿಸಿದ್ದಾರೆ. ಇಷ್ಟೆಲ್ಲ ಆಗಿಯೂ ಅಮಿತಾಬ್ ಬಚ್ಚನ್ ಈವರೆಗೆ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ, ಯಾವ ಪೋಸ್ಟೂ ಮಾಡಿಲ್ಲ. ಆದ್ದರಿಂದಲೇ ಶಶಿ ತರೂರ್ ಹಂಚಿಕೊಂಡ ಈ ಪೋಸ್ಟ್ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅಮಿತಾಬ್ ಬಚ್ಚನ್ ಅವರ ಮೌನವನ್ನು ಪ್ರಶ್ನಿಸಲಾಗಿದೆ. ಅಂದು ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. ಆ ಸರ್ಕಾರ ವಾಕ್ ಸ್ವಾತಂತ್ರ್ಯ ನೀಡಿತ್ತು. ಪ್ರಭುತ್ವದ ವಿರುದ್ಧ ಮಾತನಾಡಿದವರ ಮೇಲೆ ಅದು ಇಡಿಯನ್ನ ಕಳಿಸ್ತಾ ಇರಲಿಲ್ಲ, ಸಿಬಿಐಯನ್ನ ಕಳಿಸ್ತಾ ಇರಲಿಲ್ಲ, ಐಟಿ ಇಲಾಖೆಯಿಂದ ದಾಳಿ ಮಾಡಿಸ್ತಾ ಇರಲಿಲ್ಲ. ಸರ್ಕಾರದ ವಿರುದ್ಧ ನಿಂತವರನ್ನ ದೇಶದ್ರೋಹಿಗಳು, ಚೀನಾ ಏಜೆಂಟರು, ಖಲಿಸ್ತಾನಿಗಳು ಎಂದೆಲ್ಲ ಕರೀತಾ ಇರಲಿಲ್ಲ. ಆದ್ದರಿಂದಲೇ ಬಚ್ಚನ್ ಧೈರ್ಯ ಮಾಡಿದ್ದಾರೆ. ಆದರೆ ಈಗ ಬಚ್ಚನ್ ಬಾಯಿ ತೆರೆಯುತ್ತಿಲ್ಲ. ಯಾಕೆಂದ್ರೆ ಈಗ ಇರೋದು ಮನಮೋಹನ್ ಸಿಂಗ್ ಸರ್ಕಾರ ಅಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ.